ಓಕೆ, ಈಗ ನಾನು ಮುಖ್ಯಮಂತ್ರಿಗಳು ಕೆಲವು ಜಾಗ ಆಯ್ಕೆ ಮಾಡಿದ್ದೀವಿ. ಎಲ್ಲೆಲ್ಲಿ ರಿಪೋರ್ಟ್ಸ್ ಬಂದಿದೆ ಅಲ್ಲೆಲ್ಲ ಕೂಡ ಬೆಂಗಳೂರು ನಗರವನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ವಿಸಿಟ್ ಮಾಡಿ ಸ್ವಲ್ಪ ಆಡಳಿತ ಇನ್ನು ಚುರುಕು ಮಾಡಬೇಕು ಅಂತೇಳಿ ಮುಂಜಾಗ್ರತೆಯಿಂದ ಸದ್ಯ ಮಳೆ ಬಿಟ್ಟರೆ ಏನು ತೊಂದರೆ ಇಲ್ಲ. ಜಾಸ್ತಿ ಮಳೆ ಬಿದ್ದಷ್ಟು ನಮ್ಗೆ ಒಳ್ಳೆಯದೇ. ತಮಿಳುನಾಡಿಗೂ ನೀರು ಹೋಗಲಿ, ಎಲ್ಲ ಭೂಮಿ ಎಲ್ಲ ಹದ ಆಗಲಿ. ಇದು ಬೇರೆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಇದೆ, ಕೆಲವು ಭಾಗದಲ್ಲಿ ಮಾತ್ರ ಮಳೆ ಬೀಳ್ತಾ ಇದೆ. ಇನ್ನು ಮಳೆ ಬೀಳಬೇಕು ಅಂತೇಳಿ ನಮ್ಮದು ಭಗವಂತನಲ್ಲಿ ಪ್ರಾರ್ಥನೆ ಇದೆ. ಆದರೆ ಈಗ ಮಳೆಗೆ ಎಲ್ಲೆಲ್ಲಿ ಏನೇನು ಸ್ವಲ್ಪ ತೊಡಕಾಗ್ತಾ ಇದೆ ಅದನ್ನೆಲ್ಲ ಮುಂಜಾಗ್ರತೆಯಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾನೇ ವಿಸಿಟ್ ಮಾಡ್ತೀನಿ ಅಂತೇಳಿ ಬಯಸಿದ್ದಾರೆ. ಸೊ ಇಬ್ಬರು ಜೊತೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಸಾಯಂಕಾಲ ನಮ್ಮದು ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ ಅಷ್ಟೇ. ಈಗ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ. ಆಮೇಲೆ ಎರಡನೇದು ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಎಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಎರಡನೇದು. ಮೂರನೇದು ಇನ್ನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಇದೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೆ ಸಾಂಪ್ರದಾಯಿಕವಾಗಿ ಕತೆ. ಜವಾಬ್ದಾರಿ ಹಂಚಿದ್ರೆ, ಚುನಾವಣೆ ಮುಂಚೆ ಜವಾಬ್ದಾರಿ ಹಂಚಿದ್ರೆ ಸಚಿವರಿಗೆ, ಒಂದು ವೇಳೆ ಜವಾಬ್ದಾರಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ಏನು ಸರ್, ತಲೆದಂಡ ಆಗ್ತದ ಸಚಿವರು? ನಾವೆಲ್ಲ ಈಗೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವಾ? ಓಕೆ, ಈಗ ನಾನು ಮುಖ್ಯಮಂತ್ರಿಗಳು ಕೆಲವು ಜಾಗ ಆಯ್ಕೆ ಮಾಡಿದ್ದೀವಿ. ಎಲ್ಲೆಲ್ಲಿ ರಿಪೋರ್ಟ್ಸ್ ಬಂದಿದೆ ಅಲ್ಲೆಲ್ಲ ಕೂಡ ಬೆಂಗಳೂರು ನಗರವನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ವಿಸಿಟ್ ಮಾಡಿ ಸ್ವಲ್ಪ ಆಡಳಿತ ಇನ್ನು ಚುರುಕು ಮಾಡಬೇಕು ಅಂತೇಳಿ ಮುಂಜಾಗ್ರತೆಯಿಂದ ಸದ್ಯ ಮಳೆ ಬಿಟ್ಟರೆ ಏನು ತೊಂದರೆ ಇಲ್ಲ. ಜಾಸ್ತಿ ಮಳೆ ಬಿದ್ದಷ್ಟು ನಮ್ಗೆ ಒಳ್ಳೆಯದೇ. ತಮಿಳುನಾಡಿಗೂ ನೀರು ಹೋಗಲಿ, ಎಲ್ಲ ಭೂಮಿ ಎಲ್ಲ ಹದ ಆಗಲಿ. ಇದು ಬೇರೆ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಇದೆ, ಕೆಲವು ಭಾಗದಲ್ಲಿ ಮಾತ್ರ ಮಳೆ ಬೀಳ್ತಾ ಇದೆ. ಇನ್ನು ಮಳೆ ಬೀಳಬೇಕು ಅಂತೇಳಿ ನಮ್ಮದು ಭಗವಂತನಲ್ಲಿ ಪ್ರಾರ್ಥನೆ ಇದೆ. ಆದರೆ ಈಗ ಮಳೆಗೆ ಎಲ್ಲೆಲ್ಲಿ ಏನೇನು ಸ್ವಲ್ಪ ತೊಡಕಾಗ್ತಾ ಇದೆ ಅದನ್ನೆಲ್ಲ ಮುಂಜಾಗ್ರತೆಯಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾನೇ ವಿಸಿಟ್ ಮಾಡ್ತೀನಿ ಅಂತೇಳಿ ಬಯಸಿದ್ದಾರೆ. ಸೊ ಇಬ್ಬರು ಜೊತೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಸಾಯಂಕಾಲ ನಮ್ಮದು ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ ಅಷ್ಟೇ. ಈಗ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ. ಆಮೇಲೆ ಎರಡನೇದು ನಾವು ಎಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಎರಡನೇದು. ಮೂರನೇದು ಇನ್ನು ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಇದೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೆ ಸಾಂಪ್ರದಾಯಿಕವಾಗಿ ಕತೆ. ಜವಾಬ್ದಾರಿ ಹಂಚಿದ್ರೆ, ಚುನಾವಣೆ ಮುಂಚೆ ಜವಾಬ್ದಾರಿ ಹಂಚಿದ್ರೆ ಸಚಿವರಿಗೆ, ಒಂದು ವೇಳೆ ಜವಾಬ್ದಾರಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ಏನು ಸರ್, ತಲೆದಂಡ ಆಗ್ತದ ಸಚಿವರು? ನಾವೆಲ್ಲ ಈಗೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವಾ?